ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಆಯಿತು. ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ಒಂದು ಸಣ್ಣ ಜಲಕನ ಮಾತಾಡ್ಕೊಂಡು ಬರೋಣ. ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ. ಇದನ್ನು ಜಾಸ್ತಿ ದೊಡ್ಡ ವಿಡಿಯೋ ಮಾಡಲ್ಲ. ಅನಿಸಿದ್ರೆ ಪಟ್ ಬೇಗ ಹೇಳ್ಕೊತ ಹೋಗ್ತೀನಿ. ಹಾಗೆ ಇವತ್ತಿನ ಕಿಚ್ಚನ ಪಂಚಾಯತ್ ಏನೆಲ್ಲ ಆಯಿತು, ಯಾವೆಲ್ಲ ಮಾತುಕತೆ ಆಯಿತು ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ದಯವಿಟ್ಟು, ಹಾಗೆ ಈ ಚಾನಲ್ನ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕಿಚ್ಚನ ಪಂಚಾಯತಿ ಸ್ಟಾರ್ಟ್ ಆದ ಕೂಡಲೇ ಕಿಚ್ಚ ಅವರ ಎಂಟ್ರಿ ಆದಮೇಲೆ ಇವು ಹೋದ ವಾರ ಅಂದರೆ ಈ ಒಂದು ವಾರದಲ್ಲಿ ಏನೆಲ್ಲ ಆಯಿತು, ಬಿಗ್ ಬಾಸ್ ಬಂದಾಗಿದ್ದು, ಬಿಗ್ ಬಾಸ್ಗೆ ಬಿಗಿ ಹಾಕಿದ್ದು, ಎಲ್ಲದರ ಮಾತುಕತೆಯನ್ನು ಕಿಚ್ಚ ಸುದೀಪ್ ಅವರು ಆಡ್ತಾರೆ. ಎಷ್ಟೆಲ್ಲ ಬೆಂಬಲವಾಗಿ ನಿಂತರು ಜನಗಳು, ಎಲ್ಲರಿಗೂ ನಮಸ್ಕಾರ ಹೇಳ್ತಾರೆ. ಹಾಗೆ ಅದಕ್ಕೆ ಸಹಕಾರ ಕೊಡುವಂಥ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಹಾಗೆ ಇಲ್ಲಿ ಪೊಲೀಸರು ಆಗಿರ್ಬೋದು, ಹಾಗೆ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು. ಎಲ್ಲರೂ ಕೂಡ ಇಲ್ಲಿ ಧನ್ಯವಾದ ಅಂತ ಹೇಳ್ತಾರೆ ಸುದೀಪ್ ಅವರು. ಹಾಗೆ ಇಲ್ಲಿ ಈ ಒಂದು ಬಿಗ್ ಬಾಸ್ ಅನ್ನೋದು ಎಷ್ಟು ಮಹತ್ವವಾಗಿದೆ, ಎಷ್ಟು ಜನಗಳು ಅದಕ್ಕೆ ಪ್ರೀತಿ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಎಲ್ಲ ಒಂದು ಮಾತುಕತೆಯನ್ನು ಈ ಒಂದು ಎಪಿಸೋಡಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಧನ್ಯವಾದ ಅಂತ ತಿಳಿಸ್ತಾರೆ ಸದಸ್ಯರು. ಹಾಗೆ ಇದಾದಮೇಲೆ ಇಲ್ಲಿ ಒಳಗೆ ಆದಂಥ ಒಂದು ಸನ್ನಿವೇಶಗಳನ್ನ ತೋರಿಸ್ತಾರೆ. ಅಲ್ಲಿ ಕಳಪೆ ಮಂಜು ಭಾಷಿಣಿ ಮತ್ತು ಹಾಗೆ ರಾಶಿಕಾ ಕೊಟ್ಟಿದ್ದು, ಮತ್ತು ಉತ್ತಮನ ಜಾನ್ವಿ ಕೊಟ್ಟಿದ್ದು. ಇದು ನನಗೆ ಯಾಕೋ ಒಂದು ಪ್ರಕಾರ ತಪ್ಪು ಅಂತ ಅನಿಸಿದ್ದು. ಯಾಕಂದರೆ ಬೇಕು ಅಂತ ಇದನ್ನು ಅವರು ಕೊಟ್ಟಿದ್ದು ಅನ್ನೋದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಹಾಗೆ ಅವರ ಒಂದು ನೆಚ್ಚಿನ ಪಾರ್ಟ್ನರ್ ಆಗಿರುವಂಥ ಜಾನ್ವಿ ಅವರಿಗೆ ಈ ನಮ್ಮ ಅಶ್ವಿನಿ ಗೌಡ ಅವರು ಉತ್ತಮ ಅಂತ ಕೊಟ್ಟರು. ಇದು ಉತ್ತಮ ತಗೊಳ್ಳುವಂಥ ಅರ್ಹತೆ ಜಾನ್ವಿ ಅವರಿಗೆ ಇರಲಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸಿದ್ದು. ನಿಮ್ಗೆ ಯಾವ ರೀತಿ ಅನಿಸಿದ್ದು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಅಲ್ಲಿ ಒಂದು ಬರ್ತ್ಡೇನ ಮಾಡ್ತಾರೆ. ಬರ್ತ್ಡೇಯಲ್ಲಿ ಈ ಕಳಪೆ ಪ್ರದರ್ಶನನ ಅಂದರೆ ಕಳಪೆ ಪಟ್ಟವನ್ನು ತೊಗೊಂಡಿರ್ತಕ್ಕಂಥ ಮಂಜು ಭಾಷಿಣಿ ಮತ್ತು ರಾಶಿಕಾ ಅವರು ಜೈಲಲ್ಲಿದ್ದಾಗ ಅಲ್ಲಿ ಕೇಕ್ ಕಟ್ ಮಾಡಿ ನಮ್ಮ ಅಶ್ವಿನಿ ಅವರು ಎಸ್ ಎನ್ ಇದಾರಲ್ಲ ಅವರ ಒಂದು ಬರ್ತ್ಡೇ ಇರುತ್ತೆ. ಅವರ ಕೇಕ್ ಕಟ್ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ತಿಂತಾರೆ. ಆ ತಿಂದ ತಪ್ಪಿಗೆ ಮನೆಯವರಿಗೆಲ್ಲ ಶಿಕ್ಷೆ ಆಗುತ್ತೆ. ಏನಂತಂದರೆ ಮಂಜು ಭಾಷಿಣಿ ಮತ್ತು ರಾಶಿಕಾವನ್ನು ಹೊರತುಪಡಿಸಿ ಮಿಕ್ಕವರೆಲ್ಲವರು ರಾಗಿ ಗಂಜಿನೇ ತಿನ್ನಬೇಕು, ಬಿಗ್ ಬಾಸ್ ಮುಂದಿನ ಆದೇಶವರೆಗೆ ರಾಗಿ ಗಂಜಿನೇ ತಿನ್ನಬೇಕು ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಮನಸ್ಸಪ್ಪ ಆಗುತ್ತೆ. ಇದಾದಮೇಲೆ ಕಿಚ್ಚನ ಮತ್ತೆ ಒಂದು ಎಂಟ್ರಿ ಆಗುತ್ತೆ. ಅಲ್ಲಿಂದ ಒಂದು ಕಿಚ್ಚನ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ. ಕಿಚ್ಚನ ಪಂಚಾಯತಿ ಸ್ಟಾರ್ಟ್ ಆದ ತಕ್ಷಣ ಏನೆಲ್ಲ ವಾರದಲ್ಲಿ ಆಯಿತು ಅನ್ನೋದನ್ನ ಮಾತುಕತೆ ಆಗ್ತಾರೆ. ಆಮೇಲೆ ಅಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಯಾರಿಗೆ, ನಮಗೆ ಕಾಕ್ರೋಚ್ ಸುದ್ದಿಗೆ ವಾರದ ಫಸ್ಟ್ ಫೈನಲಿಸ್ಟ್ ಆಗಿರುವಂಥ ಕಾಕ್ರೋಚ್ ಸುದ್ದಿಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಅದು ಅಸುರಾಧಿಪತಿ ಅನ್ನುವಂಥ ಟಾಸ್ಕನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ ಅಂತ ಕ್ವಶನ್ ಬರುತ್ತೆ. ಅಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಅಲ್ಲೇ ಇರುವಂಥ ಸ್ಪರ್ಧಿಗಳಿಗೆ. ಅವರ ಒಂದು ಅಸುರಾಧಿಪತಿ ಟಾಸ್ಕ್ ನಿಮ್ಗೆ ಯಾವ ರೀತಿ ಅನಿಸ್ತು? ಉತ್ತಮ ಅನಿಸ್ತಾ, ಕಳಪೆ ಅನಿಸ್ತಾ, ಅಥವಾ ಎವರೇಜ್ ಅನಿಸ್ತಾ? ಇಲ್ಲಿ ಈ ಮೂರನ್ನ ಒಂದು ಬ್ಯಾಚ್ ಇಟ್ಟಿರ್ತಾರೆ. ಪ್ರತಿಯೊಬ್ಬರು ಒಂದೊಂದು ಬ್ಯಾಚನ್ನು ಹಾಕಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಫ್ಲಾಪ್ ಬಂದಿದ್ದು ಸುದಿ ಅವರಿಗೆ. ಯಾಕಂದರೆ ಅವರು ಆ ರೀತಿ ಇರಲಿಲ್ಲ. ಅಂದರೆ ಅಸುರಾಧಿಪತಿ ಅನ್ನುವಂಥ ಒಂದು ಪಾತ್ರಕ್ಕೆ ಅವರು ಸೂಟ್ ಆಗಲಿಲ್ಲ. ಅಂದರೆ ಅಸುರಾಧಿಪತಿ ಅನ್ನುವಂಥ ಪಾತ್ರ ಯಾವ ರೀತಿ ಇರುತ್ತೆ, ಯಾವುದಕ್ಕೂ ಕ್ಷಮೆ ಇರಲ್ಲ, ಒಂಥರ ಕ್ರೂರಿ, ಆ ರೀತಿ ಯಾವ್ದು ಇರಲಿಲ್ಲ. ಗುಂಪುಗಾರಿಕೆಯಲ್ಲಿ ಆಯಿತು ಅನ್ನುವಂಥ ಕಾರಣಕ್ಕೆ ಬರುತ್ತೆ. ಈ ಸರಿ ಮಾಡಲಿಲ್ಲ ಅವರು, ಆ ಒಂದು ಅಸುರಾಧಿಪತಿ ಅನ್ನೋ ಪಟ್ಟಕ್ಕೆ ಸರಿಯಾದ ಒಂದು ಸೂಕ್ತ ವ್ಯಕ್ತಿಯವರು ಆಗಿರಲಿಲ್ಲ ಅನ್ನುವಂಥ ನಿರ್ಧಾರ ತುಂಬ ಜನರದಾಗಿತ್ತು. ಸ್ವಲ್ಪ ಜನರದ್ದು ಎವರೇಜ್ ಆಗಿತ್ತು. ಇನ್ನು ಒಂದು ಕೆಲವ್ರದ್ದು ಇಬ್ಬರದು ಮೂರದು ಬೆಸ್ಟ್ ಅಂತ ಕೊಟ್ಟಿದ್ದರು. ಇದರಲ್ಲಿ ಸ್ವಲ್ಪ ಕಾಮಿಡಿ ಪೀಸ್ ಆಗಿಬಿಟ್ರೇನು ಅಂತ ನಮಗನಿಸ್ತು ಕಾಕ್ರೋಚ್ ಸುದ್ದಿ ಅವರು. ಯಾಕಂತಂದರೆ ಅಶ್ವಿನಿ ಮೇಡಮ್ ಅವರು, ಜಾನ್ವಿ ಅವರು ಅವ್ರು ಮಾತು ಕೇಳ್ತಾ ಇರಲಿಲ್ಲ. ಸುಮಿಕ್ ಅವರೆಲ್ಲ ಜಂಟಿ ಟೀಮ್ಗಳು ಅವ್ರಿಗೆ ಬೇಕಾದ ಹಾಗೆ ಅವ್ರನ್ನ ಯೂಸ್ ಮಾಡಿಕೊಂಡ್ರು. ಅದನ್ನೇ ಅಲ್ಲಿ ಒಂದು ವಿಟಿ ಮಾಡಿ ತೋರಿಸಿ ನೀವು ಏನೆಲ್ಲ ತಪ್ಪು ಮಾಡಿದ್ರಿ ಅನ್ನೋದನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ರು. ಅಸುರಾಧಿಪತಿ ಎದುರು ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಅವರು ಇರಲಿಲ್ಲ. ಅಲ್ಲಿ ಒಬ್ಬರ ಕಡೆ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ಅವ್ರ ಕಡೆ ಅಂದರೆ ಇಲ್ಲೇ ಅವ್ರು ಹೇಳಿದ್ ಮಾಡೋದು, ಅವ್ರು ಏನು ಹೇಳ್ತಾರೋ ಜಂಟಿ ಏನು ಹೇಳುತ್ತೋ ಅದನ್ನು ಕೇಳೋದು, ಈ ರೀತಿ ಮಾಡಿಬಿಟ್ಟು ಅವ್ರಿಗೆ ಸರ್ವೆಂಟ್ ಆಗಿಬಿಟ್ರು ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಅವರಿಗೆ ಟಾಂಗನ್ನು ಕೊಟ್ಟರು. ಅವ್ರು ಏನೆಲ್ಲ ಮಾಡಿದ್ರು ಅದನ್ನು ಹೇಳಿದರು. ಅವ್ರು ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇರಲಿಲ್ಲ. ಅವ್ರು ಏನು ತಪ್ಪು ಮಾಡಿದ್ರು ಅನ್ನೋ ಅಲ್ಲಿ ತಿಳುವಳಿಕೆಯನ್ನು ಹೇಳಿದರು. ಇದಾದಮೇಲೆ ಅಲ್ಲಿ ಹುಟ್ಕೊಂಡಿದ್ದು ಬಿಗ್ ಬಾಸ್ ಅಂದರೆ ಏನು, ಬಿಗ್ ಬಾಸ್ ಒಳಗಡೆ ಏನು ನಡೀತಾ ಇದೆ, ಜನ ಹೊರಗಡೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಅದನ್ನು ನೀವು ಕೊಡ್ತಾ ಇಲ್ವಾ ಅಂತ ತುಂಬ ಚೆನ್ನಾಗಿ ವಿವರಣೆನ ಕೊಟ್ಟರು ಸುದೀಪ್ ಸರ್ ಅವರು. ತುಂಬ ಇಷ್ಟ ಆಯ್ತು ನನಗೆ ಅವ್ರು ಹೇಳಿದ ಮಾತಂದರೆ. ಜನಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ರೀತಿ ಈ ಸಲದ ಬಿಗ್ ಬಾಸ್ ಅನ್ನೋದು ಹೋಗ್ತಾ ಇಲ್ಲ. ಒಳಗೆ ಇರುವಂಥ ಜನರು, ಸ್ಪರ್ಧಿಗಳು ಯಾವುದೇ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ ಅಥವಾ ಬಿಗ್ ಬಾಸ್ ಅಂತಾನೆ ಅನ್ನಿಸ್ತಾ ಇಲ್ಲ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೂ ಜಗಳ ಆಡೋದು, ಯಾವುದೋ ಕಾರಣಕ್ಕೂ ಇದು ಮಾಡೋದು, ನಾನು ಜಗಳ ಆದರೆ ಇಲ್ಲಿ ಹೈಲೈಟ್ ಆಗ್ತೇನೆ ಅಂತ ಅನ್ನೋದು. ಇದೇ ರೀತಿ ಅವರ ಮೈಂಡಲ್ಲಿ ಇರೋದ್ರಿಂದ ಈ ರೀತಿ ತಪ್ಪು ಆಗ್ತದೆ ಅಂತ ಅನಿಸುತ್ತೆ. ಅದನ್ನು ಸರಿಯಾಗಿ ತಿಳಿಸಿ ಹೇಳಿದರು. ಆಮೇಲೆ ಅಲ್ಲಿ
ಏನೆಲ್ಲ ಆಯಿತು, ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅಲ್ಲಿ ತಿದ್ದಿ. ಸೊ ಇಲ್ಲಿ ಏನು ಅವ್ರಿಗೆ ಅವರೇ ಓವರ್ ಮಾಡ್ಕೊಂಡ್ರು. ಅಂದ್ರೆ ಮೊದಲನೇ ಕಿಚ್ಚನ ಪಂಚಾಯತಿ ಆದ ನಂತರ ಅವ್ರೇನು ಬದಲಾವಣೆ ಮಾಡ್ಕೊಂಡ್ರಲ್ಲ, ಸೊ ಅವರಲ್ಲಿ ಏನು ಅನಿಸ್ತು, ನಾವಿಲ್ಲಿ ಜಗಳ ಮಾಡದೆ ಹೈಲೈಟ್ ಆಗ್ತೀವಿ ಅನ್ನೋದು ಆ ರೀತಿ ಅವರ ಅರಿವು ಮೂಡಿಸಿದ್ರು. ನೀವು ಏನು ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಅಂದರೆ ಏನು, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನರು, ನೀವು ಏನು ಜನರಿಗೆ ಕೊಡ್ತಾ ಇದ್ದೀರಾ. ಸೊ ಸುಖ ಸುಮ್ಮನೆ ಜನರು ಇಲ್ಲಿ 9 ಗಂಟೆ ಟೀಮ್ ಕೂತ್ಕೊಂಡು ನಿಮ್ಮನ್ನು ನೋಡೋದಿಲ್ಲ. ಹಾಗೆ ನಾವು ಎಷ್ಟೇ ಇಲ್ಲಿ ನಿಮ್ಮನ್ನ ಒಳ್ಳೆಯವರು ಅಂತ ತೋರಿಸಿದ್ರು, ಇಲ್ಲಿ 24 ಅವರ್ಸ್ ಅಂದರೆ 24 ಗಂಟೆಗಳವರೆಗೆ ಲೈವ್ ಶೋ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೋಡಿ ಜನ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಸೊ ನೀವು ಸ್ವಲ್ಪ ಬಿಗ್ ಬಾಸ್ ಥರ ಆಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸುದೀಪ್ ಸರ್ ಅವರು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು. ಸೊ ಇಲ್ಲಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಯಾರು ರೂಲ್ಸನ್ನು ಬ್ರೇಕ್ ಮಾಡಿದ್ರು, ರೂಲ್ಸನ್ನು ಯಾರು ಬ್ರೇಕ್ ಮಾಡಿದ್ರು ಜಾಸ್ತಿ ಜಂಟಿಗಳಲ್ಲಿ, ಸೊ ಯಾರು ಶಿಕ್ಷೆ ಆಯಿತು ಇದನ್ನೆಲ್ಲ ಮಾತಾಡಿದರು. ಸೊ ಶಿಕ್ಷೆ ಆಗ ಕಾರಣ ಏನು, ಸೊ ಶಿಕ್ಷೆ ಆಗೋ ಹಾಗೆ ಮಾಡಿದ್ದು ಯಾರು, ಈ ರೀತಿಯೆಲ್ಲ ಕ್ವಶನ್ಗಳಿಗೆ ಸರಿಯಾದ ಉತ್ತರನ ಕೊಟ್ಟರು. ಸೊ ಒಂದು ಲಾಸ್ಟಲ್ಲಿ ಕಡೆ ಹೇಳಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಇವ್ರ ತಪ್ಪನ್ನು ಅವ್ರ ಮೇಲೆ ಹೊರಿಸೋದು, ಅವ್ರ ತಪ್ಪನ್ನು ಇವ್ರ ಮೇಲೆ ಹೊರಿಸೋದು, ಇದೇ ರೀತಿ ಮಾಡ್ತಾ ಒಂದು ವಾರನ ಕಳೆದ್ಬಿಟ್ರು. ಸೊ ಆ ಶಿಕ್ಷೆಗೆ ಅನುವು ಮಾಡಿಕೊಟ್ಟವ್ರು ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅನುವು ಮಾಡಿಕೊಟ್ಟೋದು ಒಂಟಿ ತಂಡವರೇ. ಅವರು ಒಂದು ಸ್ಟ್ರಿಕ್ಟಾಗಿ ಅಲ್ಲಿ ಅವ್ರನ್ನ ಫಾಲೋ ಮಾಡಿಸ್ಬೇಕಾಗಿತ್ತು, ಆದರೆ ಮಾಡಿಸಲಿಲ್ಲ. ಆದರೆ ಅಶ್ವಿನಿ ಅವರು ನಿಮ್ಮದೇ ತಪ್ಪು ಅಂತ ಹೇಳಿದ್ರು ಹೊರತು ಅವರು ಆ ತಪ್ಪನ್ನು ಮಾಡದಾಗೆ ಇರೋದಕ್ಕೆ ಅವ್ರ ಕಡೆ ಆಗಲಿಲ್ಲ. ಸೊ ಆ ತಪ್ಪನ್ನು ಮಾಡದೇ ಇರೋ ರೀತಿ ಅವರು ತಡಿಬೇಕಾಗಿತ್ತು. ಸೊ ತಡಿಲಿಲ್ಲ, ಅದೇ ಸಿದ್ಧಿಸವರು ಇಲ್ಲಿ ಹೇಳಿದ್ದು. ಸೊ ಹಾಗೆ ಇದು ಕಡೆ ಬಂದುಬಿಟ್ಟು ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ನಾಮಿನೇಟ್ ಆದಂಥ ಸ್ಪರ್ಧೆಗಳಲ್ಲಿ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಒಂದು ಸೇಫ್ ಆಗ್ತಾರೆ. ಸೊ ಸೆಕೆಂಡ್ ಬಂದ್ಬಿಟ್ಟು ರಕ್ಷಿತ್ ಅವರು ಸೇಫ್ ಆಗ್ತಾರೆ. ಸೊ ಇನ್ನು ಇರುವಂಥ ಬಾಕಿ ಜೋಡಿಗಳಲ್ಲಿ ಧನುಷ್ ಅವರು, ಜಾನ್ವಿ, ಹಾಗೆ ಅಭಿಷೇಕ್ ಆ್ಯಂಡ್ ಅಶ್ವಿನಿ, ಮತ್ತು ನಮ್ಮ ಇನ್ನೊಬ್ರು ಯಾರಿದ್ದಾರೆ ಅನಿಸುತ್ತೆ. ಸೊ ಇಷ್ಟು ಜನಗಳು ನಾಳೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ನನ್ನ ಒಂದು ಪ್ರಕಾರ ಏನಪ್ಪ ಅಂತಂದರೆ, ನಾಳೆ ಯಾವುದೇ ರೀತಿ ಎಲಿಮಿನೇಷನ್ ಇರಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಇದು ನೋಡ್ತಾ ಇದ್ರೆ ಎಲಿಮಿನೇಷನ್ ನಾಳೆ ಇರಲ್ಲ ಅಂತ ಅನಿಸುತ್ತೆ. ಸೊ ಈ ಸೇಫ್ ಆದವರು ಅಶ್ವಿನಿ ಮತ್ತು ನಮ್ಮ ಅಶ್ವಿನಿ ಮತ್ತು ನಮ್ಮ ರಕ್ಷಿತ್ ಅವ್ರು ಸೇಫ್ ಆದ್ರಲ್ಲ. ಸೊ ಇವ್ರನ್ನ ಹೊರತುಪಡಿಸಿ ಮಂಜು ಭಾಷಿಣಿ, ರಾಶಿಕಾ, ಅಭಿಷೇಕು, ಅಶ್ವಿನಿ, ಮತ್ತು ಮಾಳು, ನಿಪ್ನಾಳು, ಮತ್ತು ಸ್ಪಂದನ, ಹಾಗೆ ಧನುಷು. ಸೊ ಈ ಒಂದು ಮಲ್ಲಮ್ಮ. ಸೊ ಇವರಲ್ಲಿ ಯಾರು ನಾಳೆ ಸೇಫ್ ಆಗ್ತಾರೆ, ಯಾರು ಹೋಗ್ತಾರೆ ಮನೆಗೆ ಅಂತ ನೋಡೋಣ. ಸೊ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಯಾರು ಹೋಗಲ್ಲ ಅಂತ ಅನಿಸುತ್ತೆ. ಬಟ್ ಕಾದು ನೋಡಬೇಕು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತ ಇರುವಂಥ ಶೋ ಇದು. ಸೊ ಏನು ಬೇಕಾದರೂ ಆಗ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ಒಂದು ಎಪಿಸೋಡ್ನ ರಿವ್ಯೂ. ಸೊ ಚೊಕ್ಕಾಗಿ ಹೇಳಿ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.